ದಾನಪ್ಪನವ್ರಿಗೆ ನಮಸ್ಕಾರ. ಆರಾಮಿದ್ದೀರಾ? ಈಗ ನೀವು ತಂದಿರೋದ ಮಿಡಿ ನಾನು ತೊಗೊಂಡಿದ್ದೀನಿ. ಈಗ ಇದೇ ರೀತಿ ಭಾಳ ಜನ ಏನು ಹೇಳ್ತಾರಂದರೆ ಮಾವಿನ ಮಿಡಿ ನನಗೆ ಕೊಡಿಸಿ ಅಂತಾರೆ. ನನ್ನ ಕೆಲಸದ ಮಧ್ಯದಲ್ಲಿ ನಾನು ಹೇಳೋಕ್ಕಾಗಲ್ಲ. ನಿಮ್ಮ ನಂಬರನ್ನು ನಾನು ಇದರಲ್ಲಿ ಹಾಕಿರ್ತೀನಿ. ಈ ನಂಬರ್ ನೋಡಿದವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಮಾಡಿದರೆ ಅವ್ರಿಗೆ ಮಿಡಿ ಹೆಂಗೆ ತಲುಪಿಸ್ತೀರಿ? ಈಗ ಅವರು ಸಾಗರ ಕೊಡ್ಬೋದು. ಹಾಂ, ದೂರ ಆದರೆ ಆಗಲ್ಲ, ಅವರೇ ಬರ್ಬೇಕು. ಹಾಂ, ಸಾಗರದವ್ರು ಆದರೆ ಮುಡಿಸ್ತೀರಾ? ಅರಿಪಿನಪೇಟೆ ಆದರೆ ಸಾಗರ ಆದರೆ ಒಂದು ಮುಡಿಸ್ಬೇಕು. ಶಿವಮೊಗ್ಗ ಆದರೆ ಆಗಲ್ಲ, ಅವರೇ ಬರಬೇಕು. ನೀವು ಈಗ ನಿಮಗೆ ಮೊದಲೇ ಅಡ್ವಾನ್ಸನ್ನು ಹಾಕಿದರೆ ನೀವು ತಂದು ಇಟ್ಕೊಳ್ತೀರಾ. ಅವ್ರು ಆ ಹೇಳಿ ಟೈಮಿಗೆ ಬರ್ಬೋದು. ಬೇಕಾದ ವೆಹಿಕಲ್ಲು ಬಸ್ಗಳು ಬೇಕಾ ಅಷ್ಟಿದೆ, ಬರ್ಬೋದು, ಬಂದು ತಗೊಂಡು ಹೋಗ್ಬೋದಲ್ವಾ? ಎಷ್ಟು ಬೇಕು ಏನು ಬೇಕಂತ ಮೊದಲೇ ಹೇಳಬೇಕು. ದಾನಪ್ಪನವರು ನಮ್ಮೂರಿನವರು, ಎಡೆಹಳ್ಳಿನವರು, ಪ್ರಾಮಾಣಿಕ ಮನುಷ್ಯ, ಮೋಸಗಾರ ಅಲ್ಲ. ಹಾಗಾಗಿ ನೀವು ಯಾರಿದ್ದರೂ ಅವರಿಗೆ ಅವರ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿದೆ. ಆ ನಂಬರ್ಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಅವ್ರಿಗೆ ಅಡ್ವಾನ್ಸ್ ಹಾಕಿದರೆ ಅವ್ರು ಮಾವಿನ ಮಡಿ ರೆಡಿ ಮಾಡಿ ಇಡ್ತಾರೆ. ನೀವು ಬಂದು ತೊಗೊಂಡೋಗ್ಬೋದು. ಆದರೆ ನೀವು ಗ್ಯಾರಂಟಿ ಬಂದು ತೊಗೊಂಡೋಗ್ಬೇಕು. ಮತ್ತಿಲ್ಲ ಅಂದರೆ ತೊಂದರೆ ಆಗುತ್ತೆ. ಕರೆಕ್ಟ್ ಅಲ್ಲ? ಈ ಮಳೆನೂ ಎಡವಟ್ಟು ಕೊಡ್ತಂತೀರಾ? ಬಂದರೆ ಹೂವೆಲ್ಲ ಈಗ ಮಾವಿನ ಮರದಲ್ಲೇ ಹೂವಾಗಿತ್ತಲ್ಲ, ಆ ಹೂಗಳೆಲ್ಲ ಕಡಿಮೆ ಇಲ್ಲ, ಅಷ್ಟು ಕಾಯಿ ಬಿಡಲಿಲ್ಲ ಈ ವರ್ಷ. ಅಷ್ಟು ಬಿಡಲ್ಲ. ಏನು ಬಂದಿದ್ದದ್ದು ಏನೈತಿ ಮಿಡಿ ಅದು ಮಾತ್ರ ಕಚ್ಚೈತಿ. ಇಲ್ಲಾಂದ್ರೆ ಗೆಟ್ ಹಿಡ್ದಂಗೆ ಈ ವರ್ಷ ಹೂ ಜಾಸ್ತಿ ಇತ್ತಲ್ಲ ಎಲ್ಲಕ್ಕಿಂತ. ಬರೀ 4 ದಿನಕ್ಕೆ ಬರ್ನ ಬರ್ತೀನಿ. ಹಾಂ, ಒಳ್ಳೊಳ್ಳೆ ಜೀರಿಗೆ ಮರ. ನಾನು ಆ ಸತಿ ಜೀರಿಗೆ ಮರದಾಗೆ ಅವ್ನು ನೋಡಿಬಿಟ್ರೆ ಈ ಒಳ್ಳೆ ಬಂದ್ಬಿಡುದು. ಈ ಸತಿ ಹೋಗಿ ನೋಡಿ ಹಂಗೆ ಬಂತು, ಈಗ ಒಳ್ಳೆ ಹೂ ಬಂತು. ಸರಿ, ಹೋಗಿ ನೋಡ್ತೀನಿ, ಒಂದು 8-9 ಜೀರಿಗೆ ಮರ ಇದೆ ಒಂದೇ ಮಾತ್ರ. ಒಂದು ಮಿಡಿ ಕಚ್ಚಿದೆ, ಜೀರಿಗೆ ಮಿಡಿ ಬರಲೇ ಇಲ್ಲ, ಎಲ್ಲ ಊದಿ ಕಡೆ ಈಗ ಕೊನೆ ಊದಿ. ಹಂಗಾರೆ ಈ ವರ್ಷ ಮಿಡಿ ಕಷ್ಟ, ಸ್ವಲ್ಪ ಕಷ್ಟ. ಈಗ ಮಿಡಿ ಎಷ್ಟು ದಿವಸ ಸಿಗ್ಬೋದು? ಇನ್ನೊಂದು ತಿಂಗಳ ಏನಿದ್ರು ತಿಂಗಳ ಅಂದ್ರೆ ನಾವು ದೂರ ಹೋಗ್ತೇವೆ. ಅದು ಸಿದ್ದಾಪುರ ಕಡೆ ಎಲ್ಲ ಹೋಗ್ಬಿಡ್ತೇವೆ. ಕೊಂಚೂರು, ಸಿದ್ದಾಪುರ ಅಲ್ಲೆಲ್ಲ ಚೆನ್ನಾಗಿದೆಯಾ? ಅಲ್ಲೆಲ್ಲ ಅಡ್ಡಿಲ್ಲ. ಅಲ್ಲಿ ಅಂದರೆ ಹೊಳೆ ಮಿಡಿ ಎಲ್ಲ ಸಿಗ್ತವೆ. ಈ ಅವರು ಮನೆ ಪದೇ ಇದ್ದಾರೋ ಇಟ್ಕೊಂಡಿರ್ತಾರ, ಅವ್ರು ದುಡ್ಡು ಕೊಡ್ತಾ ಎಷ್ಟು ಕೊಡ್ಬೇಕು ಅವರಿಗೆಲ್ಲ? ಅವ್ರು ಎಷ್ಟು ಹೇಳ್ತಾರೆ ಕೇಳಿ ಅಂದಾಜು ಒಂದು ಈಗ ಒಂದು 5,000 ಕೇಳಿದ್ರೆ ಅವರು ನಾವೊಂದು 3,000-4,000 ಕೊಟ್ಟು ಅದಾಗ ನೋಡ್ತೀವಿ. ಇಷ್ಟೇ ಸಾವಿರ ಮಿಡಿ ಸಿಗ್ತದೆ ಅಂದಾಜಿಲ್ಲ ಜನರಿಗೆ. ಇದ್ರ ಮೇಲೆ ಅವ್ರ ಜಮೀನಲ್ಲಿರೋ ಮರಕ್ಕೆ ನೀವು 3,000, 4,000, 5,000 ಕೊಟ್ಟು ನೀವು ಕಿತ್ಕೋಬೇಕು. ಒಂದೇ ದಿವಸ ಕಿತ್ಕೋಬೇಕಾ? ಎಷ್ಟು ದಿವಸ ಬೇಕಾದ್ರೆ ಕಿತ್ಕೋಬೇಕು? ನಮಗೆ ಎಷ್ಟು ಬೇಕು ಅಷ್ಟೇ ಕಿತ್ಕೊಬರ್ಬೋದು. ಮತ್ತೆ ತಿರ್ಗ ಮರನ ಕೇಳ್ಬೋದು. ಏನು ತೊಂದರೆ? ಅದೊಂದು ಸಾರಿ ದುಡ್ಡು ಕೊಡ್ಕೋಬೇಕು ಅವರಿಗೆ. ನೀವು ಎಲ್ಲೆಲ್ಲಿ ತೊಗೊಂಡೋಗಿ ಸೇಲ್ ಮಾಡ್ತೀರಿ ಈಗ? ಅದು ನಾನು ಸಾಗರ, ಇಲ್ಲಾಂದ್ರೆ ಇಲ್ಲೇ ಎಲ್ಲಾರನ್ನೂ ಕೇಳ್ತೀನಿ. ಹೋದ್ರೆ ಆಯ್ತು, ಹೋಗ್ಲಂದ್ರೆ ಸಾಗರ. ರಿಪನ್ಪೇಟೆ ಹೋಗಲ್ಲ? ರಿಪನ್ಪೇಟೆ ಭಾಳ ಇಲ್ಲ ಕಣ್ರಿ. ಏನು ಅವರು ತಗೋಗ ತನಕ ಒಂದು ತಗೋದ್ಮೇಲೆ ಒಂಥರ ರೇಟ್ ಅವರು.
ಮತ್ತು ರಿಪ್ಪನ್ಪೇಟೆಯಲ್ಲಿ ಉಪ್ಪಿನಕಾಯಿ ಮಂಡಿ ಉಪ್ಪಿನಕಾಯಿನವ್ರು ಇದಾರಲ್ಲ, ಒಳ್ಳೆ ರೇಟ್ ಕೊಡ್ತಾರೆ ಅಂತಿದ್ರಲ್ಲ, ಸೊಳ್ಳೆ ರೇಟ್ ಕಡಿಮೆನ ಅವ್ರದ್ದು? ಭಾಳ ಕಮ್ಮಿ. ಉಪ್ಪಿನಕಾಯಿ ಒಳ್ಳೆ ರೇಟ್ ಹಾಕ್ತಾರೆ, ಮತ್ತು ಜಾಸ್ತಿ ರೇಟ್ ಹಾಕ್ತಾರೆ. ಮಾತ್ರ ಸಖತ್ ರೇಟ್ ಆಗ್ತಾರೆ, ಹಾಂ ಭಾಳ ಕಮ್ಮಿ. ಹ್ಞೂ ಅವ್ರಿಗೆ ಈ ಮಿಡಿ ನಡೆಯಲ್ಲ, ಹ್ಞೂ ಈ ಸೈಜ್ ಮಿಡಿ ನಡೆಯಲ್ಲ. ಹ್ಞೂ ಅವ್ರ ಸರಿ ಭಾಳ ಸಣ್ಣ ಇರ್ಬೇಕು, ಸಣ್ಣಗಿರ್ಬೇಕು ಅವರಿಗೆ. ಭಾಳ ಸಣ್ಣ ಇರ್ಬೇಕು. ಹ್ಞೂ ಒಳ್ಳೆ ಈ ಸೈಜ್ ಮಿಡಿ ಇರ್ಬೇಕು ಅವ್ರಿಗೆ. ಅಲ್ಲ, ಒಳ್ಳೆ ಮಿಡಿ ತಗೊಳಲ್ಲ ಅವರು, ಒಳ್ಳೆ ಮಿಡಿ ತಗೊಳಲ್ಲ. ತಗೊಂತಾರೆ, ಹ್ಞೂ ಜೀರಿಗೆ ಮಿಡಿ ಒಳ್ಳೆ ಮಿಡಿ ತಗೊಂತಾರೆ, ಹ್ಞೂ ಆದರೆ ರೇಟ್ ಕಮ್ಮಿ. ಜೀರಿಗೆ ಮಿಡಿಗೆಲ್ಲ ಏನು ರೇಟ್ ಹಾಕ್ತಾರೆ? ಅದಕ್ಕೆ ಕೆಜಿಗೆ 600 ರೂಪಾಯಿ 500 ರೂಪಾಯಿ ಹಾಕ್ತಾರೆ. ಹ್ಞೂ ಜೀರಿಗೆ ಮಿಡಿ. ಈ ಹೂ ಮಿಡಿಗೆ ಅಪ್ಪೆ ಮಿಡಿಗೆಲ್ಲ ಎಷ್ಟು ಹಾಕ್ತಾರಲ್ಲ ಅಷ್ಟು. ಅದು ಒಳ್ಳೆ ಅದೇ ಈಗ ತೋರಿಸ್ನಲ್ಲ, ಕರೆಕ್ಟ್ ಸಣ್ಣ ಸೈಜ್ ಇದ್ದರೆ ಒಂದು 200 ರೂಪಾಯಿ 250 ರೂಪಾಯಿ ಹಾಕ್ಬೋದು ಕೆ ಜಿಗೆ. ಕೆಜಿಗೆ. ಹಾಂ, ಮತ್ತು ಅರಸಾಳಿಂದ ಮಿಡಿಗೆ ರೇಟ್ ಜಾಸ್ತಿ ಅಂತ ಎಲ್ಲ ಹೇಳ್ತಾರಲ್ಲ. ಹಾಂ, ಸಣ್ಣ ಮಿಡಿ ಜಾಸ್ತಿ ಆದರೆ ಅವರು ಇದಕ್ಕೆ ಕೊಡಲ್ಲ, ಯಾವುದಕ್ಕೆ ಅವ್ರ ಮನೆ ಬದಿ ಇದ್ದರು ಅಷ್ಟು ಯಾರಿಗೆ ಬಿಡಲ್ಲ, ಅವ್ರವ್ರೇ ಮನೆ ಹಾಕೊಂತಾರೆ ಅಷ್ಟೇ, ಹಾಕ್ತಾರೆ, ಬೇರೆಯವ್ರಿಗೆ ಕೊಡಲ್ಲ. ಈಗ ಹಚ್ಚ ವರ್ಷ ನಾನು ಹೋಗಿದ್ದೆ, ಹಾಂ ಎಲ್ಲ ಮರ್ಕು ಬೇಲಿ ಹಾಕ್ಯಾರೆ, ಬೇಲಿ ಹಾಕಿದ್ಮೇಲೆ ಹೊತ್ತಂಗಿಲ್ಲ ನಾನು ಹ್ಞೂ ಹ್ಞೂ ನೋಡಿದ್ರೆ ಸುಮ್ಮನೆ ಆದರೂ ಅವ್ರ ಮನೆಗೆ ಹೋಗಿ ಕೇಳ್ತೇವೆ, ಹಾಂ ಹಣ ಕೊಯ್ಯೋಣ ಮತ್ತು ಈಗ ದುಡ್ಡು ನಿಮಗೆ ಮಿಡಿ ಹಾಕಂದ್ರೆ ಮಿಡಿ ಹಾಂ 2 ಜನಕ್ಕೆ ಸಂಪರ್ಕ ಇದು ಮಾಡೋಣ ಅಂತೇಳಿ ಹ್ಞೂ ಒಪ್ಪಿಗೆ ಅಂದ್ರೆ ಹಾಕಿಲ್ಲ ಅಂದ್ರೆ ಇಲ್ಲ. ಕಾಡಾಗಿರೋ ಮರಕ್ಕೂ ಬೇಲಿ ಹಾಕ್ತಾರೆ, ಜಮೀನಾಗಿರೋ ಮರಕ್ಕೆ ಹೊಳೆ ಸೈಡ್ ಇರ್ತೈತಲ್ಲ ಅವ್ರ ಗದ್ದೆ ಅಂಚು. ಈಗ ಅಲ್ಲಿ ಮಿಡಿನ ಯಾವ ಟೈಪ್ ನೀವು ಕೀಳ್ತೀರಿ? ಹೆಣೆ ಕಡಿತೀರಾ? ಹಾಂ, ಎಣ್ಣೆ ಕಡಿಯೋದಂದ್ರೆ ಈಗ ಎಣ್ಣೆ ಒಂದು ಕಚ್ಚು ಹೊಡ್ಕೊಂಡು ಪೂರ ಎಣ್ಣೆ ಬುಗ್ಸ್ಕೊಂತೀವಿ. ಹಾಂ, ಮತ್ತು ಇಲ್ಲಾಂದ್ರೆ ಹೆಣೆ ಕೊಡೋದು ಕೆಟ್ಟ ಇದೆ ಬರಲ್ಲ, ಈ ಕಲ್ಲರೇ ಬರಲ್ಲ, ಎಲ್ಲ ಸೊನೆ ಉಸುರಿಗೆ ಹಾಂ ಕಲ್ಲರ್ ಅಲ್ಲೆಲ್ಲ ಹಾಂ ಸುಟ್ಟು ಇದು ಬಿಡ್ಬೇಕು, ಕಂದು ಬಿಡ್ಬೇಕು, ಹಾಂ ಹಾಂ ಒಂಥರ ಹೊಸೂರಾಗ ಇದು ಆಸೆಟ್ ಬಿದ್ಬಿಟ್ಟೆ, ಹಾಂ ಆಸೆಟ್ ಹೊಸೂರಾಗ್ಬಿಟ್ರೆ ಅದು ಪೆಟ್ಟು ಬಿದ್ದೈತೆ ಅಂತಾನೆ. ಹಂಗಾಗಿ ನೀವು ಅಲ್ಲೇ ಮೇಲೇನೆ ಕಿತ್ಕೊಂಡು ಮೇಲೆನೆ ಕಿತ್ಕೋಬೇಕು. ಮೇಲೆ ಎಷ್ಟು ಜನ ಹೋಗ್ತೀರಿ ನೀವು? ನಾವು 2 ಜನ ಹೋಗ್ತೀವಿ. ಹಾಂ, ಒಬ್ಬರು ಒಬ್ಬನೇ ಕೆಲಸ ಅಲ್ಲಿ, ಮೇಲ್ಗಡೆ ಒಬ್ಬರದೇ ಕೆಲಸ. ಒಬ್ಬನೇ ಕೆಲಸ. ಇಲ್ಲಿ ತೆಗಿಗೆ ಚೀಲ ಕೊಟ್ಟಂಗ ನಾನು ಕಲ್ಲಿದಾಗೆ ಹಾಂ, ಅದನ್ನ ತೆಗೆದು ಚೀಲಕ್ಕೆ ಒಂದು ದಿನದಲ್ಲಿ ಎಷ್ಟು ಮಿಡಿ ಕೀಳ್ಬೋದು ಚೆನ್ನಾಗಿದ್ದರೆ ಮರದಲ್ಲಿ? ಮರದಲ್ಲಿ ಒಂದು ದಿನ ಮಿಡಿಗೆ ಒಬ್ಬ ಮನುಷ್ಯ ಒಂದು ಹೆಚ್ಚು ಕಮ್ಮಿ ಒಂದು 10,000 ಮಿಡಿ ಕಳ್ಬೋದು. ಒಳ್ಳೆ ಇರುತ್ತಲ್ಲ, ಸಿಗುತ್ತೆ. ಒಳ್ಳೆ ಕೊಂಚ ಆಗ್ಬಿಡ್ತಂದ್ರೆ ಹಾಂ, 10,000 ಮಿಡಿ. ಇವತ್ತು ಎಷ್ಟು ಕಿಡಿ ಕಿತ್ತಿದ್ರಿ ನೀವು? ಇವತ್ತು ಕನಿಷ್ಠ ಒಂದು 3 ವರ್ಷದ ಮಿಡಿ ಐತಿ, ಇದು ಬಿಟ್ಟು ಹ್ಞೂ ಹ್ಞೂ ಬಿಟ್ಟು ಇನ್ನು 3 ವರ್ಷ ಐತಿ. ಇದು ಸೀಸನಲ್ಲಿ ಒಂದು ವ್ಯಾಪಾರ, ಅದಿಬ್ಬರು ಹಂಚ್ಕೋಬೇಕೇನೋ. ಶಿವಣ್ಣ ಕಡೆ ಅಥವಾ ಇಬ್ಬನಿ ಒಂದು 4-5 ದಿನ ಚೆನ್ನಾಗಿ ಹೊಡೆದಿರೋ ಇಬ್ಬನಿ ಬಂದು ಹಾಂ, ಏನು ಒಂಥರ ಸುಟ್ಟು ಆಸೆಡ್ ಹಾಕಿದಾಗ ಈಗ ಬಾಡಿ ಕಡಿಮೆ, ಹೂವು ಚೆನ್ನಾಗಿ ಬಿಟ್ಟಿತ್ತಲ್ಲ ಈ ವರ್ಷ. ಅಂದ್ರೆ ಹೆರೆ ಎಲ್ಲ ಉಳಿಯಂಗೆ ಇರಲ್ಲ. ಹಾಂ, ಅಂದ್ರೆ ಅಂತ ಎಲ್ಲ ಉಪ್ಪು ಅದು ಇಬ್ಬನಿ ಜಾಸ್ತಿ ಆಗಿ ಹೋಯ್ತು ಹೆಂಗೆ ಮಳೆನ? ಹಾಂ, ಭಾಳ ಬರಲಿಲ್ಲ ಹಂಗಾರೆ. ವರ್ಷ ಮಿಡಿ ಚೆನ್ನಾಗಿ ಬಂದಿತ್ತಾ? ಹ್ಞೂ, ಅಂದರೆ ಎಲ್ಲ ಉದ್ರಿ ಐತಿ.